ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 11ನೆಯ ಅಧ್ಯಾಯವಾದ ಸೂರ್ಯವಂಶ ವರ್ಣನೆ, ವೈವಸ್ವತ ಮನುವಿನ ಹಿರಿಯ ಮಗನಾದ ಇಲನು ಸ್ತ್ರೀರೂಪವನ್ನು ತಾಳಿದುದು, ಬುಧನೊಡನೆ ಅವನ ಸಮಾಗಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಹೇಳುತ್ತಾರೆ, ತತ್ವಜ್ಞಾನಿಯಾದ ಎಲೈ ಸೂತನೆ, ಸೂರ್ಯವಂಶ ಮತ್ತು ಚಂದ್ರವಂಶಗಳೆಲ್ಲವನ್ನೂ ಯಥಾಕ್ರಮವಾಗಿ ವಿವರಿಸಿ ಹೇಳು. ಸೂತಮುನಿಯು ಹೇಳುತ್ತಾನೆ, ಕಶ್ಯಪನಿಂದ ಅದಿತಿಯಲ್ಲಿ ಮೊಟ್ಟಮೊದಲು ಸೂರ್ಯನು ಹುಟ್ಟಿದನು. ಅವನಿಗೆ ಸಂಜ್ಞಾ, ರಾಜ್ಞಿ ಮತ್ತು ಪ್ರಭಾ ಎಂಬ 3 ಪತ್ನಿಯರಿದ್ದರು. ರೈವತನ ಮಗಳಾದ ರಾಜ್ಞಿಯು ರೇವತನನ್ನು, ಪ್ರಭೆಯು ಪ್ರಭಾತನನ್ನು, ತ್ವಷ್ಟ್ರನ ಮಗಳಾದ ಸಂಜ್ಞೆಯು ಮನುವನ್ನು ಹೆತ್ತರು. ಯಮ, ಯಮುನೆ ಇವರಿಬ್ಬರು ಅವಳಿ ಮಕ್ಕಳಾದರು. ಬಳಿಕ ಸಂಜ್ಞೆಯು ಸೂರ್ಯನ ತೇಜೋಮಯವಾದ ರೂಪವನ್ನು ತಾಳಲಾರದೆ ತನ್ನ ಶರೀರದಿಂದ
ತನ್ನಂತೆಯೇ ಆಕೃತಿಯುಳ್ಳ ನಿರ್ದುಷ್ಟಳಾದ ಛಾಯೆ ಎಂಬ ನಾರಿಯನ್ನು ಸೃಷ್ಟಿಸಿದಳು. ತನ್ನ ಮುಂದುಗಡೆ ನಿಂತಿರುವ ಆ ಛಾಯೆಯನ್ನು ನೋಡಿ ಸಂಜ್ಞೆಯು, ಮಂಗಳಮುಖಿಯಾದ ಎಲೈ ಛಾಯೆ, ನನ್ನ ಪತಿಯನ್ನೇ ನೀನು ಪತಿಯಾಗಿ ಮಾಡಿಕೊ, ನನ್ನ ಮಕ್ಕಳನ್ನು ಮಾತೃ ಸ್ನೇಹದಿಂದ ಸಾಕು ಎಂದು ಹೇಳಿದಳು. ಛಾಯೆಯು ಹಾಗೆಯೇ ಆಗಲೆಂದು ಹೇಳಿ ಸೂರ್ಯದೇವನಲ್ಲಿಗೆ ಹೋದಳು. ವ್ರತಶೀಲೆಯಾದ ಸಂಜ್ಞೆಯು ಎತ್ತಲೋ ಹೊರಟು ಹೋದಳು. ಪೂಜ್ಯನಾದ ಸೂರ್ಯನು ಛಾಯೆಯನ್ನು ಸಂಜ್ಞೆಯೆಂದು ತಿಳಿದು ಅವಳಲ್ಲಿ ಅನುರಕ್ತನಾದನು. ಅವಳಲ್ಲಿ ಮನುವಿನಂತೆಯೇ ರೂಪವುಳ್ಳ ಮಗನನ್ನು ಪಡೆದನು. ಸಂಜ್ಞಾಪುತ್ರನಾದ ಮನುವಿಗೂ ಛಾಯಾಪುತ್ರನಾದ ವೈವಸ್ವತನಿಗೂ ಬಣ್ಣ ಒಂದೇ ಇದ್ದುದರಿಂದ ಇವನಿಗೆ ಎಂದರೆ ಛಾಯಾಪುತ್ರನಿಗೆ ಸಾವರ್ಣಿ ಎಂಬ ಹೆಸರು ಬಂದಿತು. ಬಳಿಕ ಕ್ರಮವಾಗಿ ಛಾಯೆಯಲ್ಲಿ ಶನಿ, ತಪತಿ ಮತ್ತು ವಿಷ್ಟಿ ಎಂಬ ಮಕ್ಕಳು ಹುಟ್ಟಿದರು. ಸೂರ್ಯನೇನೋ ಅವಳನ್ನು ಸಂಜ್ಞೆಯೆಂದೇ ಅರಿತಿದ್ದನು. ಛಾಯೆಯು ಮಾತ್ರ ತನ್ನ ಮಗನಾದ ಮನುವಿನ ಮೇಲೆಯೇ ಬಹಳ ಹೆಚ್ಚಾದ ಪ್ರೀತಿಯನ್ನಿಟ್ಟಳು. ಇದನ್ನು ಹಿರಿಯ ಮನುವು ತಾಳ್ಮೆಯಿಂದ ಸಹಿಸಿದನು. ಯಮನಾದರೂ ಸೈರಣೆ ಬಿಟ್ಟನು. ಅವನು ಕೋಪದಿಂದ ಮೈಮರೆತು ತನ್ನ ಬಲಗಾಲನ್ನೆತ್ತಿ ಛಾಯೆಯನ್ನು ಗದರಿಸಿದನು. ಅವಳು, ನಿನ್ನ ಈ ಕಾಲು ಕುಳಿತು ಕೀವು ರಕ್ತಗಳು ಹರಿಯಲಿ ಎಂದು ಅವನಿಗೆ ಶಾಪವಿತ್ತಳು. ಯಮನು ಶಾಪದಿಂದ ಸಿಟ್ಟುಗೊಂಡು, ಗುರುವೇ, ತಾಯಿಯು ಕೋಪದಿಂದ ನಿಷ್ಕಾರಣವಾಗಿ ನನಗೆ ಶಾಪ ಕೊಟ್ಟಿದ್ದಾಳೆ ಎಂದು ತಂದೆಗೆ ತಿಳಿಸಿದನು. ಹುಡುಗತನದಿಂದ ನಾನು ಒಂದು ಸಲ ಕಾಲನ್ನು ಮೇಲಕ್ಕೆತ್ತಿದೆನು. ಮನು ಬೇಡವೆಂದು ತಡೆದರೂ ಕೂಡ ಅವಳು ನನಗೆ ಶಾಪವನ್ನು ಕೊಟ್ಟಳು. ಅಪ್ಪ, ಬಹುಶಃ ಅವಳು ನಮ್ಮ ತಾಯಿಯಾಗಿರಲಾರಳು, ಏಕೆಂದರೆ ನನ್ನನ್ನು ಶಾಪದಿಂದ ಹಾಳು ಮಾಡಿದ್ದಾಳೆ. ಎಲೈ ಪ್ರಾಜ್ಞನೆ, ನಾನೇನು ಮಾಡಲಿ? ಮೂರ್ಖತನದಿಂದ ಯಾರಿಗೆ ತಾನೇ ದುಃಖ ಹುಟ್ಟದು? ಅಥವಾ ಈಶ್ವರನಿಗಾದರೂ ಕರ್ಮರಾಶಿಯ ಫಲವು ತಪ್ಪಿದುದಲ್ಲ. ಹಾಗಿರಲು ಮಿಕ್ಕ ಜಂತುಗಳ ಮಾತೇನು? ಮಗು, ನಿನಗೆ ನಾನೊಂದು ಕೋಳಿಯನ್ನು ಕೊಡುವೆನು. ಅದು ಹುಳಗಳನ್ನು ತಿಂದು ಗಾಯದಿಂದ ಸುರಿಯುವ ಕೀವು ರಕ್ತಗಳನ್ನು ಕಳೆಯುವುದು ಎಂದು ಸೂರ್ಯದೇವನು ಯಮನಿಗೆ ಹೇಳಿದನು. ತಂದೆಯು ಇಂತೆನ್ನಲು ಮಹಾ ಯಶಸ್ವಿಯಾದ ಯಮನು ಬೇಗನೆ ಗೋಕರ್ಣ ತೀರ್ಥಕ್ಕೆ ಹೋಗಿ ವೈರಾಗ್ಯದಿಂದ ಹಣ್ಣು, ಎಲೆ, ಗಾಳಿಗಳನ್ನು ಸೇವಿಸುತ್ತಾ ಲಕ್ಷಾಂತರ ವರ್ಷಗಳ ಕಾಲ ಮಹಾದೇವನನ್ನು ಆರಾಧಿಸುತ್ತಾ ತೀವ್ರವಾದ ತಪಸ್ಸನ್ನು ಮಾಡಿದನು. ಆಗ ಶೂಲಪಾಣಿಯಾದ ಪರಮೇಶ್ವರನು ಸಂತುಷ್ಟನಾಗಿ ವರವನ್ನು ಕರುಣಿಸಿದನು. ಯಮನು ಲೋಕಪಾಲಕತ್ವವನ್ನು, ಪಿತೃಲೋಕದ ಅಧಿಪತಿ ಸ್ಥಾನವನ್ನು, ಜಗತ್ತಿನ ಧರ್ಮಾಧರ್ಮಗಳ ನಿರ್ಣಾಯಕತ್ವವನ್ನು ಬೇಡಿದನು. ನಿಷ್ಕಲ್ಮಶನಾದ ಓ ರಾಜ, ಹೀಗೆ ಅವನು ಈಶ್ವರನಿಂದ ಲೋಕಪಾಲಕತ್ವವನ್ನು, ಪಿತೃಗಳ ಆಧಿಪತ್ಯವನ್ನು, ಧರ್ಮಾಧರ್ಮಗಳನ್ನು ನಿರ್ಣಯಿಸುವ ಅಧಿಕಾರವನ್ನು ಸಂಪಾದಿಸಿದನು. ಬಳಿಕ ಸೂರ್ಯನು ಸಂಜ್ಞೆಯ ಆ ಕೆಲಸವನ್ನು ತಿಳಿದು
ರೋಷದಿಂದ ತ್ವಷ್ಟ್ರನ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿದನು. ಎಲೆ ಬ್ರಾಹ್ಮಣರೇ, ಬಳಿಕ ತ್ವಷ್ಟ್ರನು ಸಮಾಧಾನದಿಂದ ಸೂರ್ಯನಿಗೆ ಇಂತೆಂದನು: ಓ ಭಗವಂತ, ಅಂಧಕಾರ ನಿವಾರಕವಾದ ನಿನ್ನ ಮಹಾ ತೇಜಸ್ಸನ್ನು ತಡೆಯಲಾರದೆ ಅವಳು ಹೆಣ್ಣು ಕುದುರೆಯ ರೂಪವನ್ನು ತಾಳಿ ನನ್ನ ಬಳಿಗೆ ಬಂದಳು. ಎಲೆ ಸೂರ್ಯನೇ, ನಿನಗೆ ತಿಳಿಯದಂತೆ ಅವಳು ನನ್ನ ಬಳಿಗೆ ಬಂದ ಕಾರಣ ನನ್ನ ಮನೆಯನ್ನು ಪ್ರವೇಶಿಸಬೇಡ ಎಂದು ನಾನು ಅವಳನ್ನು ಅಡ್ಡಿಪಡಿಸಿದೆನು. ಬಳಿಕ ಸಂಜ್ಞೆಯು ಅದೇ ಹೆಣ್ಣು ಕುದುರೆಯ ರೂಪದಿಂದ ಭೂಲೋಕಕ್ಕೆ ಹೋಗಿ ಮರುದೇಶದಲ್ಲಿ ನೆಲೆಸಿದಳು. ಎಲೆ ದಿವಾಕರನೇ, ಆದುದರಿಂದ ನಾನು ಅನುಗ್ರಹಕ್ಕೆ ಅರ್ಹನೆಂದು ತೋರಿದರೆ ನನಗೆ ಪ್ರಸನ್ನನಾಗು. ಯಂತ್ರಕ್ಕೆ ಕೊಟ್ಟು ನಿನ್ನ ತೇಜಸ್ಸನ್ನು ತಗ್ಗಿಸುವೆನು. ಓ ಪ್ರಭು, ನಿನ್ನ ರೂಪವನ್ನು ಲೋಕಾನಂದಕರವಾಗಿ ಮಾಡುವೆನು. ಸೂರ್ಯನು ಹಾಗೆಯೇ ಆಗಲಿ ಎನ್ನಲು ತ್ವಷ್ಟ್ರನು ಅವನನ್ನು ತಿರುಗುವ ಚಕ್ರಕ್ಕೆ ಕೊಟ್ಟು ಅವನ ತೇಜಸ್ಸನ್ನು ಬೇರ್ಪಡಿಸಿದನು. ಅದರಿಂದ ವಿಷ್ಣುವಿಗೆ ಚಕ್ರವನ್ನು, ರುದ್ರನಿಗೆ ತ್ರಿಶೂಲವನ್ನು, ದೈತ್ಯ ದಾನವ ಸಂಹಾರಕನಾದ ಇಂದ್ರನಿಗೆ ಸೂರ್ಯ ಕಿರಣಾತ್ಮಕವಾದ ವಜ್ರಾಯುಧವನ್ನು ಮಾಡಿಕೊಟ್ಟನು. ಸೂರ್ಯನ ರೂಪವನ್ನು ಅನುಪಮವಾಗಿ ಮಾಡಿದನು. ಆದರೆ ಅವನಿಗೆ ಕಾಲುಗಳನ್ನು ಮಾತ್ರ ಇಡಲಿಲ್ಲ, ಏಕೆಂದರೆ ಸೂರ್ಯನ ಕಾಲುಗಳ ರೂಪವನ್ನು ನೋಡುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಆದುದರಿಂದ ವಿಗ್ರಹಗಳನ್ನು ಮಾಡುವಾಗಲೂ ಸಹ ಸೂರ್ಯನಿಗೆ ಯಾರೂ ಎಂದಿಗೂ ಪಾದಗಳನ್ನು ಕಲ್ಪಿಸಬಾರದು. ಹಾಗೆ ಕಲ್ಪಿಸುವವನು ಪಾಪಮಯವಾದ ಹೀನಗತಿಯನ್ನು ಹೊಂದುವನು. ಈ ಲೋಕದಲ್ಲಿ ದುಃಖಿಯಾಗಿ ಕುಷ್ಠರೋಗಕ್ಕೆ ತುತ್ತಾಗುವನು. ಆದುದರಿಂದ ಧರ್ಮ ಕಾರ್ಯಗಳನ್ನು ಬಯಸುವವನು ಚಿತ್ರಗಳಲ್ಲಾಗಲಿ ದೇವತಾ ಮಂದಿರಗಳಲ್ಲಾಗಲಿ ದೇವದೇವನೂ ವೇದ ಸ್ವರೂಪನೂ ಆದ ಸೂರ್ಯನಿಗೆ ಪಾದಗಳನ್ನು ಎಂದಿಗೂ ನಿರ್ಮಿಸಬಾರದು. ಬಳಿಕ ಅಮರಾಧಿಪನಾದ ಸೂರ್ಯ ಭಗವಂತನು ಭೂಲೋಕಕ್ಕೆ ಹೋಗಿ ದೊಡ್ಡ ಕುದುರೆಯ ರೂಪವನ್ನು ತಾಳಿ ಮಹಾ ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ಕಾಮಾರ್ತನಾಗಿ ಸಂಜ್ಞೆಯ ಮುಖದಲ್ಲೇ ಕಾಮಿಸಿದನು. ಸಂಜ್ಞೆಯೂ ಕೂಡ ಭಯದಿಂದ ಗಾಬರಿಗೊಂಡಳು. ಅವಳ ಮನಸ್ಸು ವಿಕಾರವನ್ನು ಹೊಂದಿತು. ಅವನು ಪರಪುರುಷನೆಂಬ ಶಂಕೆಯಿಂದ ಅವನ ರೇತಸ್ಸನ್ನು ತನ್ನ ಮೂಗಿನ ಹೊಳ್ಳೆಗಳಿಂದ ಹೊರಕ್ಕೆ ಬಿಟ್ಟಳು. ಅದರಿಂದ ಅಶ್ವಿನಿ ದೇವತೆಗಳಿಬ್ಬರೂ ಜನಿಸಿದರು. ಅವಳಿ ಮಕ್ಕಳಾದುದರಿಂದ ದಸ್ರರೆಂದು, ನಾಸಿಕಾಗ್ರದಿಂದ ಎಂದರೆ ತುದಿ ಮೂಗಿನಿಂದ ಹುಟ್ಟಿದುದರಿಂದ ನಾಸತ್ಯರೆಂದು ಅವರಿಗೆ ಹೆಸರಾಯಿತು. ಬಹಳ ಕಾಲಾನಂತರ ತನ್ನನ್ನು ಕಾಮಿಸಿದವನು ತನ್ನ ಪತಿದೇವನೆಂದೇ ತಿಳಿದು ಅವಳು ಬಹು ಸಂತುಷ್ಟಳಾದಳು. ಪತಿಯೊಡನೆ ವಿಮಾನದಲ್ಲಿ ಕುಳಿತು ಪ್ರೀತಿಯಿಂದ ಸ್ವರ್ಗಕ್ಕೆ ಹೋದಳು. ಸಾವರ್ಣಮನುವು ಈಗಲೂ ಸಹ ಮೇರು ಪರ್ವತದಲ್ಲಿ ಮಹಾ ತಪಸ್ವಿಯಾಗಿರುವನು. ಶನಿಯು ತನ್ನ ತಪಸ್ಸಿನ ಮಹಿಮೆಯಿಂದ ಪುನಃ ಉಳಿದ ಗ್ರಹಗಳಿಗೆ ಸಮಾನನೆನಿಸಿದನು. ಯಮುನಾ ಮತ್ತು ತಪತಿಯರಿಬ್ಬರೂ ನದಿಗಳಾದರು. ಘೋರ ಸ್ವಭಾವದವಳಾದ ವಿಷ್ಟಿಯೂ ಸಹ ಅದೇ ಹೆಸರಿನಿಂದ ಶುಭ ಕರ್ಮಗಳಿಗೆ ಅನರ್ಹವಾದ ಕಾಲರೂಪವಾದಳು. ವೈವಸ್ವತ ಮನುವಿಗೆ
ಮಹಾಬಲಿಷ್ಠರಾದ 10 ಜನ ಮಕ್ಕಳಿದ್ದರು. ಅವರಲ್ಲಿ ಮೊದಲನೆಯವನಾದ ಇಲನು ಪುತ್ರಕಾಮೇಷ್ಟಿಯಿಂದ ಜನಿಸಿದನು. ಇಕ್ಷ್ವಾಕು, ಕುಶನಾಭ, ಅರಿಷ್ಟ, ದೃಷ್ಟ, ನರಿಷ್ಯಂತ, ಕರುಷ, ಮಹಾಬಲನೆನಿಸಿದ ಶರ್ಯಾತಿ, ಪೃಷದ್ರ ಮತ್ತು ನಾಭಾಗ ಇವರೆಲ್ಲರೂ ದೇವತಾ ಮಹಿಮೆಯನ್ನು ಪಡೆದ ಮನುಷ್ಯರು. ಧರ್ಮನಿರತನಾದ ಆ ಮನು ಜ್ಯೇಷ್ಠ ಪುತ್ರನಾದ ಇಲನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೋಸ್ಕರ ಮಹೇಂದ್ರವನಕ್ಕೆ ತೆರಳಿದನು. ಬಳಿಕ ಇಲನು ಎಲ್ಲ ದ್ವೀಪಗಳಲ್ಲೂ ಅಲೆಯುತ್ತಾ ಬೆಟ್ಟಗಳನ್ನು ಮರ್ದನ ಮಾಡುತ್ತಾ ಈ ಭೂಮಿಯಲ್ಲಿ ದಿಗ್ವಿಜಯಕ್ಕಾಗಿ ಹೊರಟನು. ಕುದುರೆಯು ಸ್ವಾಧೀನ ತಪ್ಪಿ ಹೊತ್ತುಕೊಂಡು ಹೋಗಲು ಪ್ರತಾಪವಂತನಾದ ಆ ರಾಜನು ಕಲ್ಪವೃಕ್ಷಗಳಿಂದಲೂ ಲತೆಗಳಿಂದಲೂ ಕೂಡಿ ಶರವಣವೆಂದು ಪ್ರಸಿದ್ಧವಾದ ಈಶ್ವರನ ಉಪವನವನ್ನು ಸೇರಿದನು. ಅಲ್ಲಿ ಸೋಮಶೇಖರನಾದ ಮಹಾದೇವನು ಪಾರ್ವತಿಯೊಡನೆ ವಿಹರಿಸುತ್ತಿದ್ದನು. 10 ಯೋಜನ ವಿಸ್ತಾರದೊಳಗೆ ಈ ವನವನ್ನು ಯಾವ ಪುರುಷ ಪ್ರಾಣಿಯು ಪ್ರವೇಶಿಸಿದರೂ ಅದು ಸ್ತ್ರೀರೂಪವನ್ನು ಪಡೆಯಲಿ ಎಂಬುದು ಅವನ ಕಟ್ಟಾಜ್ಞೆ. ಈ ಕಟ್ಟಳೆಯನ್ನರಿಯದೆ ಆ ಇಲನು ಶರವಣವನ್ನು ಪ್ರವೇಶಿಸಿದನು. ಕೂಡಲೇ ಸ್ತ್ರೀರೂಪವನ್ನು ಪಡೆದನು. ಅವನ ಕುದುರೆಯೂ ಕೂಡ ಹೆಣ್ಣು ಕುದುರೆಯಾಯಿತು. ಪುರುಷ ಚಿಹ್ನೆಗಳೆಲ್ಲವೂ ಹೋಗಿ ಸ್ತ್ರೀರೂಪ ಬರಲು ರಾಜನು ಆಶ್ಚರ್ಯಭರಿತನಾದನು. ಅವನು ಇಲೆಯೆಂಬ ಹೆಂಗಸಾದನು. ಅವಳು ಉನ್ನತವಾದ ಕುಚಗಳಿಂದಲೂ ದಪ್ಪವಾದ ಜಗನಗಳಿಂದಲೂ ಶೋಭಿಸಿದಳು. ಕಣ್ಣುಗಳು ತಾವರೆಯ ಎಸಳಿನಂತೆ ನೀಳವಾಗಿದ್ದವು. ಮುಖವು ಪೂರ್ಣ ಚಂದ್ರನಂತಿತ್ತು. ವಿಲಾಸವು ಕಣ್ಣುಗಳಲ್ಲಿ ಸೂಸುತ್ತಿತ್ತು. ತೋಳುಗಳು ಬುಡದಲ್ಲಿ ಉನ್ನತವಾಗಿಯೂ ನೀಳವಾಗಿಯೂ ಇದ್ದವು. ಕೂದಲು ಕೋಮಲವಾಗಿ ನೀಲವಾಗಿ ಸುರುಳಿಗಟ್ಟಿದ್ದವು. ಹಲ್ಲುಗಳು ಅಂದವಾಗಿದ್ದವು. ಅವಳು ಮೃದುವಾಗಿಯೂ ಗಂಭೀರವಾಗಿಯೂ ಮಾತನಾಡುತ್ತಿದ್ದಳು. ಮಾಸಲು ಬಿಳಿದಾದ ಮೈಬಣ್ಣದಿಂದ ಹಂಸದಂತೆಯೂ ಆನೆಯಂತೆಯೂ ಮೆಲ್ಲಡಿ ಇಡುತ್ತಾ ಬಿಲ್ಲಿನಂತೆ ಹುಬ್ಬುಗಳು ಬಗ್ಗಿರಲು ಆ ಸುಂದರಿಯು ಕೆಂಪಾದ ತೆಳ್ಳುಗುರುಗಳಿಂದ ವಿರಾಜಿಸುತ್ತಿದ್ದಳು. ಅವಳು ನನ್ನ ತಂದೆ ತಾಯಿಗಳು ಒಡ ಹುಟ್ಟಿದವರೂ ಯಾರು? ನಾನು ಯಾರನ್ನು ಮದುವೆಯಾಗಿದ್ದೆ? ಎಷ್ಟು ಕಾಲದಿಂದ ಈ ಭೂಲೋಕದಲ್ಲಿ ವಾಸಿಸುತ್ತಿದ್ದೇನೆ ಎಂದು ಯೋಚಿಸುತ್ತಾ ಆ ವನದಲ್ಲಿ ಓಡಾಡುತ್ತಿದ್ದಳು. ಚಂದ್ರನ ಮಗನಾದ ಬುಧನು ಅವಳ ಸೌಂದರ್ಯಕ್ಕೆ ಮನಸೋತು ಕಾಮಪೀಡಿತನಾಗಿ ಅವಳನ್ನು ಸೇರಲು ಯತ್ನಿಸಿದನು. ಅವನು ಲಕ್ಷಣವಾದ ಆಕಾರದಿಂದ ದಂಡ, ಕಮಂಡಲು ಮತ್ತು ಪುಸ್ತಕಗಳನ್ನು ಹಿಡಿದು ಬಿದಿರಿನ ದಂಡದಲ್ಲಿ ದರ್ಬೆಯ ಪವಿತ್ರಗಳನ್ನು ಸಿಕ್ಕಿಸಿ ಬ್ರಾಹ್ಮಣ ರೂಪಧಾರಿಯಾಗಿ ಕಿವಿಯಲ್ಲಿ ಕಡಕುಗಳು ಬೆಳಗುತ್ತಿರಲು ವೇದವನ್ನು ಹೇಳುತ್ತಾ ಸಮಿತ್ತು, ಪುಷ್ಪ ಮತ್ತು ಕುಶೋದಕಗಳನ್ನು ಹಿಡಿದಿರುವ ಬ್ರಹ್ಮಚಾರಿಗಳೊಡನೆ ಆ ವನದಲ್ಲಿ ಹುಡುಕುತ್ತಾ ಮರಗಳ ಗುಂಪಿನ ಮರೆಯಲ್ಲಿ ಇಲೆಯನ್ನು ಕೂಗಿ ಕರೆದನು. ಥಟ್ಟನೆ ಸಡಗರದಿಂದ ಆಕೆಯನ್ನು ಸ್ವಲ್ಪ ಜರೆದು ಇಂತೆಂದನು: ನನ್ನ ಅಗ್ನಿಹೋತ್ರಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡದೆ ಮನೆಯಿಂದ ಎಲ್ಲಿ ಹೊರಟು ಹೋದೆ? ಇಗೋ, ವಿಹಾರಕ್ಕೆ ಅನುಕೂಲವಾದ ಹೊತ್ತು ಮೀರುತ್ತಿದೆ.
ಎಲೈ ಸುಂದರಿ, ಬಾ, ಏಕೆ ಗಾಬರಿಗೊಂಡಿರುವೆ? ಈ ಸಂಧ್ಯಾಕಾಲವು ವಿಹಾರೋಚಿತವಾಗಿದೆ. ಮನೆಯನ್ನು ಸಾರಿಸಿ ಹೂಗಳಿಂದ ಅಲಂಕರಿಸು. ಎಲೈ ತಪಸ್ವಿಯೇ, ಇದೆಲ್ಲವೂ ನನಗೆ ಮರೆತು ಹೋಗಿದೆ. ನಾನು ಯಾರು? ಪತಿಯಾದ ನೀನು ಯಾರು? ನನ್ನ ಕುಲವಾವುದು? ಇವನ್ನು ತಿಳಿಸು ಎಂದು ಆ ನಾರೀಮಣಿಯು ಕೇಳಿದಳು. ಎಲೈ ಸುಂದರಾಂಗಿ, ನೀನು ಇಲೆ. ನಾನಾದರೂ ತೇಜಸ್ವಿಯಾದ ವಂಶದಲ್ಲಿ ಹುಟ್ಟಿದವನು, ಹಲವು ವಿದ್ಯೆಗಳನ್ನು ಬಲ್ಲವನು. ಆದುದರಿಂದಲೇ ಬುಧನೆಂದು ಪ್ರಸಿದ್ಧನಾಗಿರುವೆನು. ನಿನ್ನನ್ನು ಕಾಮಿಸಿರುವೆನು. ನನ್ನ ತಂದೆ ಬ್ರಾಹ್ಮಣರಿಗೆಲ್ಲ ಅಧಿಪತಿ ಎಂದು ಬುಧನು ಹೇಳಲು ಅವಳು ಅವನ ಮನೆಗೆ ಹೋದಳು. ಬುಧನ ಮನೆಯು ರತ್ನದ ಕಂಬಗಳಿಂದ ಮೆರೆಯುತ್ತಾ ದೇವಮಾಯೆಯಿಂದ ನಿರ್ಮಿತವಾಗಿತ್ತು. ನನಗೂ ನನ್ನ ಪತಿಗೂ ಎಂತಹ ಆನುರೂಪ್ಯ, ನಡತೆ, ರೂಪ, ಐಶ್ವರ್ಯ ಮತ್ತು ಕುಲ ಇವೆಲ್ಲವೂ ಎಷ್ಟು ದಿವ್ಯವಾದುವು! ನಮ್ಮಿಬ್ಬರ ಲಾವಣ್ಯವು ಎಂತಹ ಸೊಗಸಾದುದು ಎಂದು ಇಲೆಯು ಹಿಗ್ಗುತ್ತಾ ತಾನೇ ಧನ್ಯಳೆಂದು ತಿಳಿದು ಅಲ್ಲಿ ವಾಸಿಸುತ್ತಿದ್ದಳು. ಇಂದ್ರಭವನದಂತೆ ಸಕಲ ವಿಧವಾದ ಸುಖ ಸಾಧನಗಳಿಂದ ತುಂಬಿದ ಆ ಮನೆಯಲ್ಲಿ ಅವಳು ಬುಧನೊಡನೆ ಬಹುಕಾಲ ಸುಖ ಸಂತೋಷಗಳಿಂದಿದ್ದಳು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಬುಧ ಸಂಗಮೋ ನಾಮ ಏಕಾದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 12ನೆಯ ಅಧ್ಯಾಯವಾದ ಸೂರ್ಯವಂಶ ವರ್ಣನೆ, ಸ್ತ್ರೀ ರೂಪದಲ್ಲಿದ್ದ ಇಲನು ಮತ್ತೆ ಪುರುಷನಾದುದು, ಪುರೂರವಸ್ಸಿನ ಜನನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.